ಇವಾಗ ನಾವು ಇಲ್ಲಿ ಈಕ್ವೇಷನ್ ಆಫ್ ಅ ಸರ್ಕಲ್ ಡಿರೈವ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ವಿಲ್ ನೀಡ್ ಟು ರಿಕಾಲ್ ಹೌ ಟು ಕನ್ಸ್ಟ್ರಕ್ಟ್ ಅ ಸರ್ಕಲ್ ವಿತ್ ಅ ಡಾಟ್ ಆ್ಯಂಡ್ ಅ ಲೈನ್. ಹೇಗೆ ಮಾಡೋದು? ಇದೊಂದು ಫಿಕ್ಸ್ಡ್ ಪಾಯಿಂಟು, ಇದು ಫಿಕ್ಸ್ಡ್ ಲೆಂತು, ಈ ಪಾಯಿಂಟು ಈ ಕಂಡೀಷನ್ ಹಿಡ್ಕೊಂಡು ಒಂದು ಸುತ್ತುತ್ತೆ. ಮತ್ತಿದು ಏನು ಕೊಡ್ತು? ಸರ್ಕಲ್ ಅಲ್ವಾ? ಸೊ ದ್ಯಾಟ್ ಈಸ್ ಯುವರ್ ಸರ್ಕಲ್. ಸೊ ಇಲ್ಲಿ ಏನು ಕಂಡೀಷನ್ ನೋಡಿದ್ರೆ, ಫಿಕ್ಸ್ಡ್ ಪಾಯಿಂಟ್ ಆ್ಯಂಡ್ ಫಿಕ್ಸ್ಡ್ ಲೆಂತ್. ಅಲ್ವಾ? ಸೊ ಇಲ್ಲಿ ಟರ್ಮಿನಾಲಜಿ ಪದಗಳು ನೋಡ್ತಾ ಇದ್ದೀವಿ. ಇದೆಲ್ಲ ಗೊತ್ತಿರೋದೇ ಏನಕ್ಕೆ ಇವೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೇ ರೀತಿಯಲ್ಲಿ ಮಿಕ್ಕಿದೆಲ್ಲ ನಾವು ಇದೇ ರೀತಿಯಲ್ಲಿ ಕಲಿತೀವಿ. ಹಾಗಾಗಿ ಇದನ್ನು ನೋಡ್ತಾರೆ, ಸರಿನಾ? ದ ಫಿಕ್ಸ್ಡ್ ಪಾಯಿಂಟ್ ಇಸ್ ಕಾಲ್ಡ್ ದ ಸೆಂಟರ್ ಆಫ್ ದ ಸರ್ಕಲ್. ಇದು ನಮ್ಮ ಸೆಂಟರು. ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು ಅ ಪಾಯಿಂಟ್ ಆನ್ ದ ಸರ್ಕಲ್ ಇಸ್ ಕಾಲ್ಡ್ ದ ರೇಡಿಯಸ್ ಆಫ್ ದ ಸರ್ಕಲ್. ಸೊ ದ್ಯಾಟ್ ಈಸ್ ಯುವರ್ ರೇಡಿಯಸ್ ಆಫ್ ದ ಸರ್ಕಲ್. ಸರಿನಾ? ಇವಾಗ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈಕ್ವೇಷನ್ ಆಫ್ ಅ ಸರ್ಕಲ್ ನಾವು ಕಂಡುಹಿಡಿಯೋಣ. ಇಲ್ಲಿ ಫಿಕ್ಸ್ಡ್ ಐಟಮ್ ಏನೇನಪ್ಪ ಅಂತ ಹೇಳಿದ್ರೆ, ಸಿ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ H, K. R is the radius of the circle and P is any point on the circle ಅಂತ ಹೇಳಿದ್ರೆ ಏನು ಅಂದರೆ, ಇದನ್ನು ನೋಡ್ತೀನಿ ನೋಡಿ. ಇಲ್ಲಿ ಇವಾಗ ಇದೊಂದು ಸರ್ಕಲ್, R is the radius. ಇದು ನಿಮ್ಮ ಒನ್ ಆಫ್ ದ ವೇರಿಯೇಬಲ್ಸ್. ಇವಾಗ ಈ ಸರ್ಕಲ್ನ ನಾನು ಹೆಚ್ಚು ಮತ್ತು ಕೆ ವ್ಯಾಲ್ಯೂ ಹೆಚ್ಚು ಕಮ್ಮಿ ಮಾಡ್ತು ಅಂತ ಹೇಳಿದ್ರೆ ಏನಾಗ್ತದೆ ನೋಡಿ. ಹೆಚ್ಚು ಕಮ್ಮಿ ಮಾಡ್ತು ಅಂತ ಹೇಳಿದ್ರೆ ಏನಾಗ್ತದೆ, ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಮೂವ್ ಆಗ್ತಾಯಿದೆ. ಕೆ ಹೆಚ್ಚು ಕಮ್ಮಿ ಮಾಡ್ತು ಅಂತ ಹೇಳಿದ್ರೆ ಏನಾಗ್ತಾಯಿದೆ, ಅಲಾಂಗ್ ದ ವೈ ಆ್ಯಕ್ಸಿಸ್ ಮೂವ್ ಆಗ್ತಾಯಿದೆ. ಸರಿನಾ? ಸೊ ಇದನ್ನು ಕಾಪಿ ಮಾಡ್ಕೊತೀನಿ ಇವಾಗ. ಸೆಂಟ್ರಲ್ ಇಲ್ಲ, ಸರಿ ಅಲ್ವಾ? ಹಾಂ, ವಾಸಿ ಇರೋದ್ರಲ್ಲಿ ವಾಸಿ. ಇದನ್ನು ಉಪಯೋಗಿಸ್ಕೊಂಡು ಡಿರೈವೇಷನ್ ನೋಡ್ತಾ ಇದ್ದೀವಿ. ಇವಾಗ ಇದರಲ್ಲೇನೋ ಸೆಂಟರ್ ಒಂದು ಸಿ ವಿತ್ H, K. ನೆಕ್ಸ್ಟು ಈ ಪಾಯಿಂಟ್ ಬಂದು ಪಾಯಿಂಟ್ P X, Y. ಈ ಲೆಂತ್ ಬಂದು R ಅಲ್ವಾ? ಇವಾಗ ಹೇಗಪ್ಪ ಈ ಡಿರೈವೇಷನ್ ಶುರು ಮಾಡೋದು ಅಂತ ಹೇಳಿದ್ರೆ, ಲೆಂತ್ ಆಫ್ PO is equal to R. ಸರಿನಾ? ದೆನ್ ಇಲ್ಲಿ ಏನು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಒಂದು ಲೆಂತ್ ಕಂಡುಹಿಡಬೇಕು ಇನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು ಉಪಯೋಗಿಸ್ಬೋದು? ಹೌದು, ಬಿಕಾಸ್ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ ರೂಟ್ ಆಫ್ x1 minus x2 the whole square plus y1 minus y2 the whole square is equal to the length, distance formula ಅಲ್ವಾ? ಸೊ ಇದನ್ನು ಉಪಯೋಗಿಸಿ ನಾನು P1 ಏನಂತ ಬರೀಬೋದು? ಕರೆಕ್ಟ್, ರೂಟ್ ಆಫ್ x minus h the whole square plus y minus k the whole square to the power of half is equal to R. ಸೊ ಇದನ್ನು ರೀರೈಟ್ ಮಾಡ್ಕೊಂಡು ನಾನು x minus h the whole square plus y minus k the whole square ಎರಡು ಕಡೆ ಸ್ಕ್ವೇರ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ಇಸ್ ಈಕ್ವಲ್ ಟು R ಸ್ಕ್ವೇರ್. ಸರಿ ತಾನೆ? ಇದೆ ನಿಮ್ಮ ಡಿಸ್ಟೆನ್ಸು. ಕೊನೆಯದಾಗಿ ಮೀನಿಂಗ್ ಆಫ್ ಈಕ್ವೇಷನ್ ಏನು ಹೇಳ್ತಾ ಇದೆ ನಮಗೆ ಅಂತ ಹೇಳಿದ್ರೆ, ಇಟ್ ರೆಪ್ರೆಸೆಂಟ್ಸ್ ಆಲ್ ದ ಪಾಯಿಂಟ್ಸ್ ಆನ್ ದ ಸರ್ಕಲ್ ಮೇಲಿರುವಂಥ ಪಾಯಿಂಟ್ಸ್ ನಾವು ಈ ಈಕ್ವೇಷನ್ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಇಟ್ ರೆಪ್ರೆಸೆಂಟ್ಸ್ ಆಲ್ ದ ಪಾಯಿಂಟ್ಸ್ ಆನ್ ದ ಸರ್ಕಲ್. ಸೊ ಇದೆ ನಿಮ್ಮ ಡಿರೈವೇಷನ್. ಇದು ಸುಮ್ಮನೆ ಪುಟ್ ನೋಟ್. ಇದು ಏನು ಎಕ್ಸಾಮ್ ಬರೀಬೇಕಾಗಿಲ್ಲ, ಸಣ್ಣ ನೋಟ್ ಅಷ್ಟೇ ಇದು.
ಹಾಂ, ಹೆಡ್ಡಿಂಗ್ ಬರ್ಕೊಂಬಿಡಿ ಇಲ್ಲಿಂದ. ಈ ಡಿರೈವೇಷನ್ ಬರ್ಕೊಳ್ಳಿ ಇವಾಗ.